ಬಾಗಲಕೋಟೆ ಉಪಚುನಾವಣೆಯ ಒಂದು ಕಣ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ಗೆಲುವಿಗಾಗಿ ಉಮೇಶ್ ಮೇಟಿಯವರು ಪವಮಾನ ಹೋಮವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಸಮರ ಎಲೆಕ್ಷನ್ ಗೆಲುವಿಗಾಗಿ ಉಮೇಶ್ ಮೇಟಿ ಪವಮಾನ ಹೋಮ ಆರಂಭಿಸಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಕೊತ್ತಲೇಶ ದೇವಸ್ಥಾನದಲ್ಲಿ ಈ ಒಂದು ಹೋಮ ನಡೆಯಿತು. ವಿವಿಧ ಮಂತ್ರ ಘೋಷಗಳಿಂದ ಉಮೇಶ್ ಅವರಿಗೆ ಅರ್ಚಕರು ಆಶೀರ್ವದಿಸಿದ್ದಾರೆ. ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸವನ್ನು ಉಮೇಶ್ ಮೇಟಿಯವರು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಕೊತ್ತಲೇಶ ದೇವಸ್ಥಾನದಲ್ಲಿ ನಡೀತಿರತಕ್ಕಂಥ ಒಂದು ಪವಮಾನ ಹೋಮ ಅದು. ಆ ಪವಮಾನ ಹೋಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭಾಗವಹಿಸಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ದೇವಸ್ಥಾನದ ಪಂಡಿತರು ವಿವಿಧ ಮಂತ್ರಘೋಷಗಳ ನಡುವೆ ಹೋಮ ವಿಧಿಗಳನ್ನು ನೆರವೇರಿಸಿದ್ದು, ಚುನಾವಣೆಯಲ್ಲಿ ಯಶಸ್ಸು ಸಿಗಲಿ ಅನ್ನುವಂಥ ಉದ್ದೇಶದಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಉಮೇಶ್ ಮೇಟಿ ಅವರು ಪೂರ್ಣಾಹುತಿ ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡೀತಿರ್ತಕ್ಕಂಥ ದೃಶ್ಯ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಹೋಮ ಕಾರ್ಯಕ್ರಮದ ವೇಳೆ ದೇವಸ್ಥಾನದ ಅರ್ಚಕರು ಮಂತ್ರಘೋಷಗಳೊಂದಿಗೆ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ಅಭ್ಯರ್ಥಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಎಲ್ಲರೂ. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ ಪಕ್ಷ ತನ್ನ ಮೇಲೆ ವಿಶ್ವಾಸ ಇಟ್ಟು ಟಿಕೆಟ್ ನೀಡಿರೋದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ತಾವು ಅನುಕಂಪದಲ್ಲೇ ತಮಗೆ ಪ್ಲಸ್ ಆಗ್ತಾ ಇರುವಂತದ್ದು, ಅದರ ಜೊತೆಗೆ ಬಿಜೆಪಿ ಕೂಡ ಈ ಚುನಾವಣೆ ಅಷ್ಟೇ ಪ್ರತಿಷ್ಠೆಯಾಗಿ ಅವರು ತುಂಬಾನೇ ಸವಾಲಾಗಿ ಇದನ್ನ ತಗೊಂಡಿರುವಂತದ್ದು. ಎಷ್ಟು ಮಟ್ಟಿಗೆ ಇದನ್ನ ಚಾಲೆಂಜ್ ಆಗಿ ಅವರಿಗೆ ಸಂಬಂಧಪಟ್ಟ ಅಲ್ಲ, ಅವ್ರನ್ನ ಎದುರಿಸಲಿಕ್ಕೆ ಯಾವ ತರ ನೀವು ಅದನ್ನ ಚುನಾವಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಎದುರಿಸ್ತೀವಿ, ಗೆಲ್ತೀವಿ. ಅಲ್ಲ, ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ ಅನುಭವ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಸವಾಲಾಗಿ ಪರಿಣಮಿಸೈತೆ ಅಂತ ಸರ್ ಈ ಚುನಾವಣೆ ಅನುಭವ ಮಾಡ್ಕೊಂಡಾನ. 15 ಎಲೆಕ್ಷನ್ ಮಾಡ್ಯಾನ. ಎಲೆಕ್ಷನ್ ಮಾಡಿದೆವು, ನಾವೇ ನಿಂತು ಓಡಾಡಿ ಮಾಡಿದೆವು. ನಮ್ಗೇನು ಅದ್ರದ್ದೇನು ಅವಾಗ ಹಂಗೇನು ಬರೋದಲ್ಲ. ನಮ್ಮ ತಂದೆ ಹೆಂಗ್ ಮಾಡ್ತೀವಿ ಅದೇ ರೀತಿ ಮಾಡ್ಕೊಬೇಕು. ನಮ್ಮ ತಂದೆ ಆಶೀರ್ವಾದ ಇದೆ, ನಮ್ಮ ತಂದೆ ಅಭಿಮಾನ ಬೆಳಗಿದೆ.